ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಶುರುವಾಗಿ ಒಂದು ದಿನ ಕಳೆದಿದೆ. ಒಂದು ದಿನ ಕಳೆದರೂ ಸಹ ಒಂದು ಟಾಸ್ಕ್ ಕೂಡ ಇನ್ನೂ ಕೂಡ ಬಿಗ್ ಬಾಸ್ ಕೊಟ್ಟಿಲ್ಲ. ಸೊ ಈ ಒಂದು ಲೈವ್ ಇದ್ದಿದ್ರೆ ಎಲ್ಲ ಟಾಸ್ಕ್ಗಳು ಕೂಡ ಅಪ್ಡೇಟ್ ಮಾಡ್ಬೋದಿತ್ತು. ಲೈವ್ ಇಲ್ಲ ಅಂದರೂ ಕೂಡ ಇವತ್ತು ಒಂದು ಟಾಸ್ಕು ಕೊಟ್ಟಿದ್ದಾರಂತೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಮಗೆ ಸಿಕ್ಕಿದೆ. ಆ ಒಂದು ಟಾಸ್ಕ್ ಯಾವುದು, ಯಾವ ರೀತಿ ಆಡ್ತಿದ್ದಾರೆ ಎಲ್ಲನೂ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ. ಪಾಸಿಟಿವ್ ಆರ್ ನೆಗೆಟಿವ್ ಯಾವುದಾದ್ರು ಒಂದು ಕಮೆಂಟ್ ಮಾಡಿ ಗೈಸ್. ನಿಮಗೆ ಗೊತ್ತಿರೋ ಹಾಗೆ ಮೊದಲನೇ ದಿನದಿಂದನೇ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಯಾಕೆಂದರೆ ಲಾಸ್ಟ್ ಸೀಸನ್ ಏನಿದೆ ಆ ಒಂದು ಬಿಗ್ ಬಾಸ್ನ ಎಲ್ಲರೂ ಕೂಡ ಚೆನ್ನಾಗೇ ನೋಡಿದ್ದಾರೆ. ಯಾವ ಟೈಮ್ನಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಎಲ್ಲನೂ ಕೂಡ ಚೆನ್ನಾಗಿ ತಿಳ್ಕೊಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅದರಿಂದ ಮೊದಲನೇ ದಿನದಿಂದನೇ ಎಲ್ಲರೂ ಕೂಡ ಜಗಳ ಆಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಈ ಮಧ್ಯೆ ಇವತ್ತು ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಒಂದು ಟಾಸ್ಕ್ ಮುಗಿದ ನಂತರ ಒಂದು ಆಟ ಆಡೋ ಅನ್ನೋ ಒಂದು ಟಾಸ್ಕ್ನ ನೀಡಿದಾರಂತೆ. ಸೊ ಆ ಒಂದು ಟಾಸ್ಕ್ನ ಫೋಟೋಸ್ ಕೂಡ ಎಲ್ಲೂ ಕೂಡ ಲೀಕ್ ಆಗಿಲ್ಲ. ಸೊ ಇದು ಒಂದು ಇನ್ಫಾರ್ಮೇಷನ್ ಅಷ್ಟೇ. ಸೊ ಈ ಒಂದು ಟಾಸ್ಕ್ನಲ್ಲಿ ನರಕದಲ್ಲಿ ಇರುವವರು ಮತ್ತು ಸ್ವರ್ಗದಲ್ಲಿ ಇರುವವರಿಗೆ ಒಂದು ನೇರ ಹಣಾಹಣಿಯ ಟಾಸ್ಕ್ ಅಂತ ಇದು. ಈ ಒಂದು ಟಾಸ್ಕ್ನಲ್ಲಿ ಸ್ವರ್ಗದಲ್ಲಿರುವ ಜಗನ್ನಾಥ್ ಏನಿದ್ದಾರೆ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇದೆ. ಬಟ್ ಈ ಒಂದು ಟಾಸ್ಕ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವ ರೀತಿ ಇದೆ, ಈ ಟಾಸ್ಕ್ನ ಯಾವ ರೀತಿ ಆಡಬೇಕು ಅನ್ನೋದಂತೂ ನಮಗೂ ಕೂಡ ಗೊತ್ತಿಲ್ಲ. ಬಟ್ ನಮಗೆ ಬಂದಿರುವಂಥ ಇನ್ಫಾರ್ಮೇಷನ್ಗಳ ಪ್ರಕಾರ ಇದು ಒಂದು ಮೈಂಡ್ ಗೇಮ್ ರೀತಿ ಇದೆಯಂತೆ. ಸೊ ಆದ್ದರಿಂದ ಲಾಯರ್ ಅಂದರೆ ಗೊತ್ತಲ್ಲ, ಅವರು ಮುಂಚೆನೇ ಅವರ ಒಂದು ಬ್ರೈನ್ನ ತುಂಬಾ ಫಾಸ್ಟಾಗಿ ಇಟ್ಕೊಂಡಿರ್ತಾರೆ. ಅದೇ ರೀತಿ ಈ ಒಂದು ಟಾಸ್ಕ್ನಲ್ಲೂ ಕೂಡ ಅವರು ಚೆನ್ನಾಗಿ ಆಡಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇದೆ. ಸೊ ನೋಡೋಣ, ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಆ ಟಾಸ್ಕ್ನ ಬಗ್ಗೆ ತೋರಿಸ್ಬೋದು. ನಂತರ ಇವತ್ತಿನ ಒಂದು ಮೊದಲನೇ ಪ್ರೋಮೋಗೆ ಬರೋದಾದರೆ, ಸೊ ಈ ಒಂದು ನಾಮಿನೇಷನ್ ಆದ ನಂತರ ಶಶಿರ್ ಏನಿದ್ದಾರೆ ಅವರು ಮತ್ತು ಯಮುನಾ ಮಧ್ಯೆ ಒಂದು ದೊಡ್ಡ ಯುದ್ಧನೇ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಇವರೆಲ್ಲರೂ ಕೂಡ ಲಾಸ್ಟ್ ಸೀಸನ್ ನೋಡಿ ಯಾವಾಗ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ಪಕ್ಕ ಫಿಕ್ಸ್ ಆಗಿದ್ದಾರೆ ಅಂತ ನನಗಂತೂ ಅನಿಸುತ್ತೆ. ಏಕೆಂದರೆ ಎಲ್ಲರನ್ನೂ ಕೂಡ ನೋಡ್ತಾ ಇದ್ದರೆ ಮನಸ್ಸಲ್ಲಿ ಒಂದು ಇಟ್ಕೊಂಡು ಮತ್ತು ಕ್ಯಾಮ್ರಾ ಮುಂದೆ ಒಂದು ರೀತಿ ಆಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಕಾಣಿಸುತ್ತೆ. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾರೆ, ನಂತರ ಬೇಡದೇ ಇರೋ ವಿಚಾರಕ್ಕೆ ಕೆಲವರು ಹೋಗಿ ಮೂಗು ತೋರಿಸ್ತಾರೆ, ನಂತರ ಬೇಕು ಅಂತಲೇ ಜಗಳ ಮಾಡ್ತಾರೆ, ಅವರ ಒಂದು ವಾಯ್ಸ್ನ ಜೋರು ಮಾಡ್ತಾರೆ. ಈ ರೀತಿ ಒಂದು ಎಲ್ಲರೂ ಕೂಡ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಯಾರೂ ಕೂಡ ಅವರ ಒಂದು ವ್ಯಕ್ತಿತ್ವ ಏನಿದೆ ಆ ರೀತಿ ಇನ್ನೂ ಕೂಡ ಆಟ ಶುರು ಮಾಡಿಲ್ಲ ಅಂತಲೇ ಹೇಳ್ಬೋದು ಗೈಸ್. ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಸುಖ ದುಃಖ ಎಲ್ಲನೂ ಕೂಡ ಮೊದಲನೇ ದಿನದಿಂದನೇ ನೋಡ್ತಾ ಇದ್ದಾರೆ. ಕೆಲವರು ಹತ್ತಿದ್ದಾರೆ, ಕೆಲವರು ನಗ್ತಾ ಇದ್ದಾರೆ, ಇನ್ನು ಕೆಲವರು ಜಗಳ ಆಡ್ತಾ ಇದ್ದಾರೆ. ಈ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಶುರುವಾಗಿದೆ ಗೈಸ್. ಈ ಬಾರಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಗೈಸ್. ಯಾರ ಹೆಸರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ನೋಡೋಣ.